ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಲಸಿನಕಾಯಿ ಬೀಜದ ಕಟ್ಲೆಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದಕ್ಕೂ ಅಷ್ಟೇ ತುಂಬಾ ಸುಲಭ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ಇದಕ್ಕೆ ನಾನಿಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟಾಗಿ ಹಲಸಿನಕಾಯಿ ಬೀಜ ಹಾಗೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲಷ್ಟು ಹಲಸಿನಕಾಯಿ ಬೀಜ ಸಿಪ್ಪೆ ತೆಗೆದು ಕುಕ್ಕರ್ನಲ್ಲಿ ಒಂದು 3 ವಿಷಿಲಷ್ಟು ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಈ ರೀತಿ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸಪ್ರೇಟ್. ನಾನಿಲ್ಲಿ ಇದನ್ನು ಹಲಸಿನಕಾಯಿ ಬೀಜದಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಬಗ್ಗೆ ಹೆಲ್ತ್ ಬೆನಿಫಿಟ್ಸ್ ತಿಳ್ಕೊಂಡು ಟೇಸ್ಟ್ ಮಾಡಿದ್ರಂತೂ ನೆಕ್ಸ್ಟ್ ಯಾವತ್ತೂ ಹಲಸಿನಣ್ಣು ತಿಂದಾಗ ಬೀಜ ಬಿಸಾಕೋದಿಲ್ಲ, ಯೂಸ್ ಮಾಡ್ತೀರಾ. ಈಗ ಇದನ್ನು ಒಂದು ರೌಂಡು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಹಲಸಿನಕಾಯಿ ಬೀಜದಿಂದ ತುಂಬಾ ಫೈಬರ್ ರಿಚ್ ಆಗಿರುತ್ತೆ, ಹಾಗೆ ಪ್ರೋಟೀನ್ ರಿಚ್ ಕೂಡ ಹೌದು. ನಾವು ಈ ಕಟ್ಲೆಟ್ಗೆ ಪ್ರೋಟೀನ್ ರಿಚ್ ಕಟ್ಲೆಟ್ ಅಂತಲೇ ಹೇಳ್ಬೋದು. ಇಲ್ಲಿದಕ್ಕೆ ಈಗ 1 ಕಪ್ಪಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳು ಅಷ್ಟೇ ತುಂಬಾ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ಮಕ್ಕಳುಗಳೆಲ್ಲ ಕಾಳುಗಳು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಮಕ್ಕಳಾಗಲಿ ದೊಡ್ಡವರಾಗಲಿ. ಈ ರೀತಿ ನಾವು ಕಟ್ಲೆಟ್ಟು ಅಥವಾ ಬೇರೆ ರೆಸಿಪೀಸ್ ಟ್ರೈ ಮಾಡಿದಾಗ ನಾವು ಹೆಲ್ದಿಯಾಗೂ ಇರುತ್ತೆ, ಹಾಗೆ ನಾವು ಮೊಳಕೆ ಕಾಳು ತರಕಾರಿ ಕೂಡ ಬಳಸ್ದಂಗೆ ಇರುತ್ತೆ. ಈಗ ಇಲ್ಲಿ ನಾನು ಖಾರಕ್ಕೋಸ್ಕರ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಇದನ್ನು ಮತ್ತೆ ಮಿಕ್ಸಿನಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಇದನ್ನು ಸ್ವಲ್ಪ ನುಣ್ಣಗೆ, ತುಂಬ ತರಿನೂ ಇಲ್ಲ, ಆ ರೀತಿಯಲ್ಲಿ ನಾನು ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನೆಲ್ಲ ಒಂದು ಮಿಕ್ಸರ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ನಾವು ಇದನ್ನು ಈ ರೀತಿ ಮಿಕ್ಸರ್ ಬೌಲ್ನಲ್ಲಿ ಹಾಕ್ಕೊಂಡು, ನೀವು ಇಲ್ಲಿ ಹೆಸರು ಕಾಳು ಹಾಕಿಲ್ಲ ಅಂದರೂ ಬರೀ ಹಲಸಿನ ಬೀಜನೇ ಹೆಚ್ಚಾಗಿದ್ದರೆ ಬರೀ ಹಲಸಿನ ಬೀಜದಲ್ಲೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ನಾನು 1 ಬೌಲಷ್ಟು ಇದ್ದಿದ್ದರಿಂದ ನಾನು 1 ಬೌಲಷ್ಟು ಹೆಸರು ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ಇದಕ್ಕೆ ನಾವೀಗ ಸಣ್ಣಗೆ ಹಚ್ಚಿಟ್ಟಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಆದ ನಂತರ ನೆಕ್ಸ್ಟ್ ತುರಿದಿಟ್ಟಿರೋಂತಹ ಕ್ಯಾರೆಟ್ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ನೀವು ಇದಕ್ಕೆ ಇಲ್ಲಿ ಕ್ಯಾಬೇಜ್ ಕೂಡ ಸಣ್ಣಗೆ ತುರಿದುಬಿಟ್ಟು ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾಬೇಜ್ ಹಾಕಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣಗೆ ಹಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಕ್ಯಾರೆಟು ಈರುಳ್ಳಿ ಎಲ್ಲದಕ್ಕೂ ಹೊಂದೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನೀಗ ಕಟ್ಲೆಟ್ಗೆ ರೆಡಿ ಮಾಡ್ಕೋಬೋದು. ಇದಂತೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಗೆ ನೋಡ್ಬೋದು ನೀವು ಎಷ್ಟು ಹೆಲ್ದಿಯಾಗಿ ಐಟಮ್ಸ್ಗಳನ್ನೆಲ್ಲ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು. ಹಲಸಿನಕಾಯಿ ಬೀಜದಲ್ಲಂತೂ ತುಂಬಾ ಪ್ರೋಟೀನ್ ರಿಚ್ ಹಾಗೂ ಫೈಬರ್ ರಿಚ್ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ವಿಟಮಿನ್ಸ್ ಕೂಡ ಇದರಿಂದ ನಮ್ಗೆ ಸಿಗುತ್ತೆ. ಈ ಟೈಮ್ನಲ್ಲಿ ನಾವಿಲ್ಲಿ ಸ್ವಲ್ಪ ಉಪ್ಪು ಖಾರ ಸರಿ ಇದೆಯಾ ಅಂತ ಚೆಕ್ ಮಾಡಿ ನೋಡಿಕೊಂಡು ಈ ರೀತಿ ನೀಟಾಗೆಲ್ಲ ಉಂಡೆಗಳನ್ನ ಮೀಡಿಯಮ್ ಸೈಜ್ನಲ್ಲಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ನಾನು ರೌಂಡ್ಗೆ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೇಕಿದ್ದರೆ ಇದನ್ನ ಸ್ವಲ್ಪ ಉದ್ದಕ್ಕೂ ಕೂಡ ಮಾಡಿಟ್ಕೋಬೋದು. ಈಗ ಇಲ್ಲಿ ಅದಕ್ಕೆ ಮೇಲ್ಗಡೆ ಒಂದು ಸಿಂಪಲ್ ಕೋಟಿಂಗ್ ಕೊಡೋಣ ಅಂತ ಹೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಬಳಸ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೂ ಮೇಲ್ಗಡೆ ಕ್ರಿಸ್ಪಿಯಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಟ್ಟು, ಎಣ್ಣೆ ಕಾದ ನಂತರ ನಾವು ಇದನ್ನು ಏನೆಲ್ಲ ಶೇಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು ಉಂಡೆಗಳನ್ನ, ಈ ಉಂಡೆ ಕಟ್ಟಿಟ್ಟಿರೋದನ್ನ ಒಂದು ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಶೇಪ್ ಕೊಟ್ಕೊಂಡು ನಾನಿಲ್ಲಿ ರೌಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟವಾದ ಶೇಪ್ನಲ್ಲಿ ಇದನ್ನು ಮಾಡಿ ಅಕ್ಕಿ ಹಿಟ್ಟು ಕಳಿಸಿರ್ತೀವಲ್ವ ಅದರಲ್ಲಿ ಡಿಪ್ ಮಾಡಿ ಎಣ್ಣೆನಲ್ಲಿ ಹಾಕಿ ಎರಡೂ ಬದಿನಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರೆ ನಮಗೆ ಪ್ರೋಟೀನ್ ರಿಚ್ ಕಟ್ಲೆಟು ಸವಿಯಲು ಸಿದ್ಧ ಆಗುತ್ತೆ. ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೂ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ವೀಕ್ಷಿಸಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದ ನಂತರ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೊಬ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೋಡ್ಬೋದು ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇದೆಷ್ಟು ಕಲರ್ಫುಲ್ ಆಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಇದನ್ನು ನಿಮ್ಗೆ ಇಷ್ಟವಾದ ಸಾಸ್ ಅಥವಾ ಚಟ್ನಿ ಜೊತೆ ಸವಿಯಲು ಸಿದ್ಧ ಆಗಿದೆ. ಮತ್ತೊಂದು ಒಳ್ಳೆ ವಿಡಿಯೋಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.